ಸಮಾಜದಲ್ಲಿ ದಾಸೋಹ ಪರಂಪರೆಯನ್ನ ಬದುಕಲ್ಲಿ ಅಳವಡಿಸಿಕೊಂಡು ನಿರ್ವಾಣಪ್ಪನ ಸೇವೆಗೆ ಸದಾಕಾಲ ಸಿದ್ಧರಾಗಿರ್ತಕ್ಕಂಥ ಉಗರಗೋಳದ ಗುರಿಹಿರಿಯರಿಗೆ, ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರು ಎಲ್ಲರ ಪಾದಕ್ಕೂ ಕೂಡ ಭಕ್ತಿಯ ನಮನಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ನಿನ್ನೆ ಕೆಂಬಾವಿಯ ಭೂಗಣ್ಣ ಅಂತಕ್ಕಂಥ ಶರಣರ ಬಗ್ಗೆ ನೋಡಿದ್ವಿ. ಮೊನ್ನೆ ಗುರು ಪರಂಪರೆಯ ಬಗ್ಗೆ ನೋಡಿದ್ವಿ. ಬಾಲಲೀಲಾ ಮುಳುಗುಂದದ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಬಗ್ಗೆ ಇತಿಹಾಸವನ್ನ ನೋಡಿದ್ವಿ. ಇವತ್ತು ನಾಡು ಕಂಡಿರ್ತಕ್ಕಂಥ ಶ್ರೇಷ್ಠ ಸಂತ ಏಕನಾಥ ಮಹಾರಾಜ. ಸಂತ ಏಕನಾಥ ಮಹಾರಾಜ ನಾಡು ಕಂಡಿರ್ತಕ್ಕಂಥ ಅತ್ಯಂತ ಸಹನಾಮೂರ್ತಿಯಾಗಿರ್ತಕ್ಕಂಥ ಮಹಾನ್ ಸಂತ. ಸಂತ ಪರಂಪರೆಗೇನೆ ಶ್ರೇಷ್ಠತೆಯ ಕಿರೀಟವನ್ನು ತಂದುಕೊಟ್ಟಿರ್ತಕ್ಕಂಥವರು ಯಾರಾದರೂ ಸಂತ ಪರಂಪರೆಯಲ್ಲಿ ಇದ್ದಿದ್ರೆ ಅದು ಸಂತ ಏಕನಾಥ ಮಹಾರಾಜ. ಸಂತ ಏಕನಾಥ ಮಹಾರಾಜರು ಸಮಾಜದ ಒಳಗಡೆಗೆ ಸಹನೆಯನ್ನ ಬದುಕಲ್ಲಿ ಅಳವಡಿಸಿಕೊಂಡು ಶಾಂತಿಯನ್ನೇ ತಮ್ಮ ಉಸಿರಾಗಿಸಿಕೊಂಡು ಸದಾಕಾಲ ಪಾಂಡುರಂಗನ ಸೇವೆಯನ್ನ ಮಾಡ್ತಾ ಮಾಡ್ತಾ ದೈವದಲ್ಲಿ ತಲ್ಲೀನರಾಗಿರ್ತಕ್ಕಂಥ ಮಹಾನ್ ಶರಣಾತ ಏಕನಾಥ ಮಹಾರಾಜ ಹೆಸರಿಗೆ ತಕ್ಕ ಹಾಗೇನೆ ದಿನದ 24 ಗಂಟೆಗಳ ಕಾಲವೂ ಕೂಡ ಪಾಂಡುರಂಗನ ಧ್ಯಾನದಲ್ಲಿ ತಲ್ಲೀನರಾಗಿರ್ತಕ್ಕಂಥ ಸಂತ. ಆತ ಎಷ್ಟು ಸಹನಾಮೂರ್ತಿ ಆಗಿದ್ದಪ್ಪ ಅಂತಂದ್ರ ಇಡೀ ಬದುಕಿನಿದ್ದಕ್ಕೂ ಕೂಡ ಯಾರಿಗೂ ಕೂಡ ಒಂದೇ ಒಂದು ಕೆಟ್ಟ ಪದವನ್ನು ಬಳಕೆ ಮಾಡಿಲ್ಲ. ಇಡೀ ಬದುಕಿನುದ್ದಕ್ಕೂ ಇದ್ರೆ ತನ್ನ ಹುಟ್ಟಿನಿಂದ ಬದುಕಿನ ಅಂತ್ಯದ ಕ್ಷಣದವರೆಗೂ ಕೂಡ ಒಂದೇ ಒಂದು ಬಾರಿಯೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ಆತ ಏನು ಮಾಡ್ಕೊಂಡಿಲ್ಲ, ಸಿಟ್ಟು ಮಾಡ್ಕೊಂಡಿಲ್ಲ. ಯಾರಿಗೆ ಕೆಟ್ಟದಂತೂ ಕೇಳಬೇಡ್ರಿ. ಅದಕ್ಕಾಗಿ ಆತನನ್ನ ಸಂತ ಮಹಾಪರಂಪರೆಯ ಶ್ರೇಷ್ಠ ಸಂತ ಅಂತ ಕರೆದ್ರ ಆತನ. ನಮಗೆ ಯಾರಾದ್ರೂ ಏನಾದ್ರು ಅಂದ್ರೆ ಹೆಂಗಾಕೈತ್ರಿ? ಬರೀ ಸರದು ಕುಂದ್ರ ಅಂದ್ರನ ಕೋರ್ಟ, ಕಚೇರಿ, ಪೊಲೀಸ್ ಸ್ಟೇಷನ್ ಒಂದು ಉಳಿದನಲ್ಲ ನಮ್ದು. ಬರೀ ಸರದು ಕುಂದ್ರ ಅಂದ್ರ ಜಗಳ ದೂರ ಉಳಿತೀರ, ಮತ್ತ ಆ ಕಡೆ ದೂರ. ಬರೀ ಸರಿನಿ ಅಂದ್ರೆ ಸಾಕು, ಜಗಳ ಚಾಲು ಮಾಡ್ತೀವಿ ನಾವು. ಸಂತ ಏಕನಾಥ ಮಹಾರಾಜ ಸದಾಕಾಲ ಪಾಂಡುರಂಗನ ಧ್ಯಾನದಲ್ಲಿ ತಲ್ಲೀನರಾಗಿರ್ತಕ್ಕಂಥ ಸಂತ. ಆತ ಎಷ್ಟು ನಿಸ್ವಾರ್ಥಿಯಾಗಿದ್ದಪ್ಪ ಅಂತಂದ್ರ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಬಹಳ ಪ್ರೇಮ ರೀ. ಅದು ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ, ಜಗತ್ತಿಗೂ ಗೊತ್ತಿರ್ತಕ್ಕಂಥ ವಿಷಯ ಅದು. ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ ಬಂಗಾರ ಅಂದ್ರೆ ಬಹಳ ಪ್ರೇಮ. ಸಂತ ಏಕನಾಥ ಮಹಾರಾಜ ಊರಿನೊಳಗಡೆಗೆ ಅತ್ಯಂತ ಪಾವಿತ್ರ್ಯತೆಯನ್ನು ಕಾಯ್ದುಕೊಂಡಿರ್ತಕ್ಕಂತಹ ಶ್ರೇಷ್ಠ ಸಂತ ಆಗಿದ್ದಕ್ಕಾಗಿ ಆ ಊರೊಳಗಡೆಗೆ ಒಬ್ಬ ದೊಡ್ಡ ವಜ್ರದ ವ್ಯಾಪಾರಿ ಇದ್ದ. ವಜ್ರದ ವ್ಯಾಪಾರಿ. ಆ ವಜ್ರದ ವ್ಯಾಪಾರಿ ಕಾಶಿಗೆ ಯಾತ್ರೆಯನ್ನ ಮಾಡಬೇಕಾಗಿತ್ತು. ಅವನು ಮೊದಲೆಲ್ಲ ಯಾತ್ರಿಕರು ಹೆಂಗಿದ್ರಪ್ಪ ಅಂತಂದ್ರ, ಯಾತ್ರೆಯನ್ನ ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ಕ್ಷೇತ್ರವನ್ನ ದರ್ಶನ ಮಾಡಬೇಕಾಗಿತ್ತು ಅಂತಂದ್ರ ಮೈ ಮೇಲೆ ಯಾವುದೇ ಆಭರಣಗಳನ್ನ ಹಾಕ್ತಾ ಇರಲಿಲ್ಲ. ಶರೀರದ ಮೇಲೆ ಯಾವುದೇ ಮೋಹ ಇರಬಾರದು. ಅದಕ್ಕಾಗಿ ಯಾವುದೇ ವಜ್ರ, ವೈಡೂರ್ಯ, ಬಂಗಾರ ಏನನ್ನೂ ಹಾಕೊಳ್ತಿರ್ಲಿಲ್ಲ. ಯಾತ್ರೆಯನ್ನ ಬರಗಾಲಿನಿಂದ ಮಾಡ್ತಿದ್ರು.
ಆ ಶ್ರೀಮಂತದ ವಜ್ರದ ವ್ಯಾಪಾರಿಗೆ ಕಾಶಿಗೆ ಯಾತ್ರೆ ಮಾಡಬೇಕಂತ ಅನಿಸ್ತು. ಅವನ ಕೈಯಾಗ ಕೋಟ್ಯಾಂತರ ರೂಪಾಯಿಯ ಮೌಲ್ಯದ ಒಂದು ವಜ್ರದ ಹರಳು ಹಾಕೊಂಡಿದ್ದ ಅವನ ಕೈಯಾಗ. ಯಾರು? ವಜ್ರದ ವ್ಯಾಪಾರಿ, ದೊಡ್ಡ ಶ್ರೀಮಂತ. ಅವ ಕಾಶಿಗೆ ಹೋಗೋದಕ್ಕಿಂತ ಮುಂಚೆ ಈ ವಜ್ರ ತೆಗೆದಿಡಬೇಕಲ್ರಿ. ಕೋಟಿ ರೂಪಾಯಿ ಬೆಲೆಯ ವಜ್ರ, ಅದು ಸಾವಿರ ಲಕ್ಷ ಅಲ್ರಿ, ಕೋಟಿ ರೂಪಾಯಿಯ ಬೆಲೆ ಬಾಳತಕ್ಕಂಥ ವಜ್ರ ಯಾರ ಕೈಯ ಕೊಟ್ಟು ಹೋಗ್ಬೇಕು? ಊರಾಗ ಮನ್ಯಾಗಿಟ್ರ ಕಳ್ಳರು ತುರುಗ ಮಾಡ್ತಾರ. ಯಾರಾದ್ರ ಮನ್ಯಾಗ ಕೊಟ್ರ ತಗೊಂಡು ಇಲ್ಲ ಅಂತಂದ್ರೆ ಏನ್ ಮಾಡೋದು? ಈ ಊರಾಗ ಅಂತ ನಿಷ್ಠಾ ಮನುಷ್ಯ ಯಾರದಾರು? ಇಡೀ ಊರಾಗ ನಿಷ್ಠಾ ಮನುಷ್ಯ ಯಾರಪ್ಪ ಅಂತಂದ್ರ ಸಂತ ಏಕನಾಥ ಮಹಾರಾಜ. ಹಂಗಾತಂದ್ರ ಈ ವಜ್ರ ಎಲ್ಲಿಡಬೇಕು? ಏಕನಾಥ ಮಹಾರಾಜನ ಕೈಯಾಗ ಕೊಟ್ಟು ಚಂದಗಿಟ್ಟುಕೊಪ್ಪ ಅಂತ ಹೇಳಬೇಕು ಅಂತೇಳಿ ಏಕನಾಥ ಮಹಾರಾಜರ ಮನೆಗೆ ಬಂದ. ಸಂತ ಏಕನಾಥ ಮಹಾರಾಜರ ಮನೆಗೆ ಬಂದಿರತಕ್ಕಂಥ ವಜ್ರದ ವ್ಯಾಪಾರಿ ಹೇಳ್ತಾನ, ಮಹಾರಾಜ್, ನಾನು ಕಾಶಿಗೆ ಯಾತ್ರೆಯನ್ನ ಮಾಡಕ್ ಹೊಂಟೀನಿ. ನನ್ನ ಕೈ ಒಳಗಡೆಗೆ ವಜ್ರದ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಜ್ರ ಐತಿ. ಇದನ್ನ ನಿನ್ನ ಮನ್ಯಾಗ ಇಡ್ತೀನಿ. ನಾ ವಾಪಸ್ ಬರುತ್ತಾನ ಸ್ವಲ್ಪ ಚಂದಗೆ ಜೋಪಾನ ಮಾಡಿ ಇಟ್ಟುಕೋ ಅಂತ ಹೇಳಿದ. ಬಹಳ ನಿಷ್ಠೆಯಾಗಿರ್ತಕ್ಕಂಥ ಪಾಂಡುರಂಗನ ಭಕ್ತನಾಗಿರ್ತಕ್ಕಂಥ ಮಹಾರಾಜ, ಆಯ್ತ್ರಿಪ್ಪ, ಮನ್ಯಾಗ ಇಟ್ಕೊಳ್ತೀವಿ, ನೀವು ಬರೀ ಹೋಗಿ ಬರೀ, ಏನು ಚಿಂತೆ ಮಾಡಬೇಡ್ರಿ ಅಂತ. ವಜ್ರದ ಹರಳನ್ನ ತಗೊಂಡು ಹೆಂಡತಿಯ ಕೈಯಾಗ ಕೊಟ್ಟ. ಹೆಂಡತಿಗೆ ಎಲ್ಲಿಲ್ಲದ ಸಂತೋಷ. ನನ್ನ ಮನ್ಯಾಗ ಕೋಟಿ ರೂಪಾಯಿ ಬೆಲೆ ಬಾಳುವ ವಜ್ರ. ಒಂದು ಕ್ಷಣ ಅವಳ ಮನಸ್ಸು ವಿಚಲಿತ ಆಗೋಗ್ಬಿಡ್ತದೆ, ಚಂಚಲ ಆಯ್ತು. ಅದನ್ನು ತಗೊಂಡೋಗಿ ಒಳಗೆ ಕಪಾಟ್ನಾಗಿಟ್ಲು, ಜೋಪಾನವಾಗಿಟ್ಲು ಕಟ್ಟಿ. ಇವ ನಮಸ್ಕಾರ ಮಾಡಿ ವಜ್ರದ ವ್ಯಾಪಾರಿ ಕಾಶಿಗೆ ಹೋದ. ಕಾಶಿಗೆ ಹೋಗಿರ್ತಕ್ಕಂಥ ವಜ್ರದ ವ್ಯಾಪಾರಿ ಮನ್ಯಾಗ ವಜ್ರದ ಹರಳ ನೋಡಿ ಹೆಣ್ಣು ಮಗಳಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಅದನ್ನೊಂದು ಸ್ವಲ್ಪ ಕೈಯಾಗ ಹಾಕಿ ನೋಡ್ಕೋಬೇಕು. ನಾನು ಒಂದ್ ದಿವಸರ ಈ ಕೋಟಿ ಬೆಲೆ ಬಾಳ್ತಕ್ಕಂಥ ವಜ್ರವನ್ನ, ಉಂಗುರವನ್ನ ಕೈಯಾಗ ಹಾಕೊಂಡು ನೋಡ್ಕೋಬೇಕಂತೇಳಿ ಮನ್ಯಾಗ ಏಕನಾಥ ಮಹಾರಾಜ್ ಇಲ್ಲದ ಸಮಯದಾಗ ಆ ಹೆಣ್ಣು ಮಗಳ ಗಂಟನ್ನ ಬಿಚ್ಚಿ ಒಳಗಡೆ ಇರ್ತಕ್ಕಂಥ ಕೋಟಿ ಬೆಲೆ ಬಾಳ್ತಕ್ಕಂಥ ಆ ವಜ್ರದ ಹರಳನ್ನ ಏನು ಮಾಡ್ತಾಳ? ಉಂಗುರವನ್ನ ಕೈಗೆ ಹಾಕೊಳ್ತಾಳ. ಸಂತನ ಹೆಂಡತಿ ಅವಳಿಗೆ ಏನ ಕೈಯಾಗ ಹಾಕೊಂಡ್ಲಲ್ಲ, ಅವಳಿಗೆ ಸಾಕ್ಷಾತ್ ಪಾಂಡುರಂಗ ಬಂದ್ರೆ ಅಷ್ಟು ಖುಷಿ ಆಕಿತ್ತಿಲ್ಲ ಗೊತ್ತಿಲ್ಲ. ವಜ್ರದ ಹರಳನ್ನ, ಉಂಗುರವನ್ನ ಕೈಗೆ ತೊಟ್ಟುಕೊಂಡಿರ್ತಕ್ಕಂಥ ಹೆಣ್ಣು ಮಗಳಿಗೆ ಎಲ್ಲಿಲ್ಲದ ಸಂತೋಷ. ಏನು ಖುಷಿ ಅವಳದ ತಾಯಿದ. ನಗತಾಳ, ನೋಡ್ತಾಳ, ಕನ್ನಡ ನೋಡ್ಕೋತಾಳ, ಉಂಗುರ ಹಿಂಗ ಮಾಡ್ತಾಳ, ಕಣ್ಣು ನೋಡ್ತಾಳ, ಖುಷಿ ಪಡ್ತಾಳ, ಖುಷಿ ಪಡ್ತಾಳ. ಖುಷಿ ಪಟ್ಟಿರ್ತಕ್ಕಂಥ ಆ ತಾಯಿ ಅದನ್ನ ಹೆಂಗಾದ್ರೂ ಮಾಡಿ ಎಲ್ಲಾರ ಮುಚ್ಚಿಟ್ಟು ವಾಪಸ್ ಅವ್ ಬರೋದ್ರಾಗನ ಅದು ಇಲ್ಲ ಅಂತೇಳಿ ಹೇಳ್ಬೇಕಂತ ಅನಿಸ್ತಾಳ ಒಂದು ಮನಸ್ಸಿನಾಗ ಒಂದು ಕ್ಷಣ. ಇದೆಲ್ಲರಿಗೂ ಅನಿಸ್ತೈತ್ರಿ. ಮತ್ತೆ ಹಿಂಗ ನಮ್ಮ ಕೈ ಕೊಟ್ರಿ ಅಂತದ ಏನ್ ಬಿಡಪ್ಪ, ನೀವು ಕೊಟ್ಟು ಹೋಗಿದ್ದಿ, ಎಲ್ಲಿ ಬಿದ್ದೈತಿ ನಮಗೇನು ಗೊತ್ತದ, ಬೇಕಾದ್ರೆ ಹುಡುಕಾಡ್ಕೊ ಮನಿ ತುಂಬ ಅಂತ ಹೇಳೋದು. ಒಂದು ಕ್ಷಣ ಮನಸ್ಸು ಚಂಚಲಗೊಂಡಿತ್ತು ಆ ತಾಯಿದು. ಈ ಸುದ್ದಿ ಗಂಡ ಮಹಾಸಂತ ಏಕನಾಥ ಮಹಾರಾಜನ ಕಿವಿಗೆ ಮೂಡಿತ್ತು. ರೀ, ಈ ವಜ್ರದ ಹರಳ ನಮ್ಮ ಮನ್ಯಾಗ ಇಟ್ಕೊಂಡ್ ಬಿಡೋನು, ವಾಪಸ್ ಅವ್ ಬಂದಂತಂದ್ರ ಕೊಡುದ ಬೇಡ ಅಂತಂದ್ಲಕ್ಕೆ ಹೆಣ್ಮಗಳು. ಅವನ ಸಿಟ್ಟ ಅವನ ಬಿತ್ತು ನೆತ್ತಿಗೆ ಇರ್ತೀರಿ. ಅವನು ಬಡ ಸಿಟ್ಟಿಗಿದ್ದವನು ಎಲ್ಲೈತದ ವಜ್ರ ಅಂತ ಕೇಳಿದವ. ಕಪಾಟಾಗಿ ಇಟ್ಟೇನ್ರಿ ಅಂತಂದಳು. ಬಡ ಹೋದವನ ಕಪಾಟಾಗಿರ್ತಕ್ಕಂಥ ವಜ್ರ ತಗೊಂಡ.
ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಯಮುನಾ ನದಿಯ ದಂಡೆಯ ಮೇಲೆ ನಿಂತುಕೊಂಡು ಅದನ್ನ ಕಣ್ಣಿಗೆ ಕಾಣ್ಲಂಗ್ ಜೋರಾಗಿ ಒಗದ ಅದನ್ನ ನದಿಯಾಗ ಹೋಗದ್ರಿ. ಯಮುನಾ ನದಿಯಾಗ ಅದನ್ನ ವಜ್ರದ ಹರಳು, ಕೋಟಿ ಕೋಟಿ ಬೆಲೆ ಬಾಳತಕ್ಕಂಥ ವಜ್ರದ ಹರಳು ಒಗದು ಯಪ್ಪ ಈಗ ಸಮಾಧಾನ ಆತ್ಕೊಂಡಾಗ ಅಂದವ ಯಾರು? ಏಕನಾಥ ಮಹಾರಾಜ್. ಅದು ಮನೆಯಾಗಿದ್ದಾಗ ಆತನ ಹೆಂಡತಿಯ ಮನಸ್ಸನ್ನ ಏನದು ಚಂಚಲ ಮಾಡಿತ್ತಲ್ಲ, ಆ ವಸ್ತು ನನಗೆ ಬೇಡ ಅಂತೇಳಿ ಅದನ್ನು ಜೋರಾಗಿ ಎಸೆದು ಬಿಟ್ಟ. ಕಣ್ಣು ಮುಚ್ಚಿ ಹೋಗಿ ಎಲ್ಲೋ ಒಂದು ಕಡೆ ನದಿಯಾಗ ಬಿತ್ತದು. ತಿಂಗಳ ಕಳಿತು ವಾಪಸ್ ವಜ್ರದ ವ್ಯಾಪಾರಿ ಬಂದ, ಶ್ರೀಮಂತ ಬಂದವನ ಊರಿಗೆ ಬಂದಾನ ಮನೆಗೆ ಹೋಗಿಲ್ರಿ ಅವ. ಯಪ್ಪು ವಜ್ರದ ಉಂಗುರ ಮೊದಲು ತಗೊಂಡ ಮನೆಗೆ ಹೋಗೋಣ ಅಂತೇಳಿ ಸೀದಾ ಏನ ಕಾಶಿಯಿಂದ ಬಂದವನ ಏಕನಾಥ ಮಹಾರಾಜನ ಮನೆಗೆ ಬಂದ. ಏಕನಾಥ ಮಹಾರಾಜರು ಪಾಂಡುರಂಗನ ಧ್ಯಾನದಲ್ಲಿ ತಲ್ಲೀನರಾಗಿದ್ರು. ಪಾಂಡುರಂಗ 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 ಅಂತೇಳಿ ಆತನ ನಾಮಸ್ಮರಣೆಯನ್ನ ಮಾಡ್ತಾ 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 ಧ್ಯಾನದಲ್ಲಿ ತಲ್ಲೀನನಾಗಿದ್ದ ಸಂತ ಏಕನಾಥ ಮಹಾರಾಜ್. ಅವ ಬಂದವನ ಏಕನಾಥ ಮಹಾರಾಜರ ಮನ್ಯಾಗದಿರೇನ್ರಿ ಅಂತ ಕೇಳಿದ. ಕಣ್ಣು ತೆಗೆದು ನೋಡಿದ, ವಜ್ರದ ವ್ಯಾಪಾರಿ ದೊಡ್ಡ ಶ್ರೀಮಂತ ಬಂದ. ಕೇಳಿದ, ಬರ್ರಿಪ್ಪ ಕುಂದ್ರಿ ಅಂತಂದ. ಕುಂದ್ರಕ್ ಸಮಯ ಇಲ್ರಿಪ್ಪ ನನಗೀಗ. ಮಹಾರಾಜರ, ನಾನು ಕೊಟ್ಟಿರ್ತಕ್ಕಂಥ ವಜ್ರದ ಹರಳನ್ನ ಆ ಉಂಗುರವನ್ನ ಏನು ಮಾಡ್ರಿ ನನ್ನ ಕೈಯಾಗ ಕೊಡ್ರಿ, ನಾ ಹೊಕ್ಕ ನಿನ್ನ ಮನೆಗೆ. ನಾನು ಕಾಶಿಯಿಂದ ನೇರವಾಗಿ ಎಲ್ಲಿಗೆ ಬಂದೇನಿ? ನಿಮ್ಮ ಮನೆಗೆ ಬಂದೇನ್ರಿ. ನನಗ ಆ ವಜ್ರದ ಉಂಗುರ ಕೊಡ್ರಿ. ಆ ಒಂದ ಸಂತ ಏಕನಾಥ ಮಹಾರಾಜ ನೋಡ್ರಿ, ವಜ್ರದ ಹರಳ ನನ್ನ ಮನ್ಯಾಗ ಇಲ್ರಿ ಅದು ಅಂತಂದವ. ನೀವೇನು ಕೊಟ್ಟು ಹೋಗಿರಲ್ಲ, ಆ ವಜ್ರದ ಉಂಗುರ ನನ್ನ ಅಂತಕ್ಕಿಲ್ಲ, ನಮ್ಮ ಮನ್ಯಾಗ ಇಲ್ಲದು. ಆ ಸೌಕಾರ ಅಲ್ಲಿ ತರ ಸಂತ್ರ ಏಕನಾಥ ಮಹಾರಾಜರ ಅಂತಕ್ಕಂಥ ಮಾತ ಆತನ ವರ್ಷ ಬದಲಾಯಿತು. ಸಂತ, ಯಾಕೋ ಏಕನಾಥ ತಲೆಗಿಲಿ ಕೆಟ್ಟೈತೆ ನಿನಗ? ನಾನು ಈ ಊರಾಗ ಬಾಳ ನಿಷ್ಠಾವಂತ ದೀಪ, ದೈವ ಭಕ್ತ, ಸಾಕ್ಷಾತ್ ಪಾಂಡುರಂಗನ ಭಕ್ತದಿ ಅಂತೇಳಿ ನಂಬಿ ನಿನ್ನ ಕೈಯಾಗ ಕೊಟ್ಟು ಹೋಗಿನಪ್ಪ. ಕೊಡು ಏಕನಾಥ, ಎಲ್ಲಿಟ್ಟೆ ಕೊಡು. ನಿನ್ನ ಬಡತನ ಐತಂತೇಳಿ ನನ್ನ ವಜ್ರವನ್ನ ತೆಗೆದಿಟ್ಕೊಳ್ಬೇಡ, ಕೊಟ್ಟು ಬಿಡಪ್ಪ. ಅವ ಅಂದ, ಇಲ್ರಿಪ್ಪ ನನ್ನ ಕಡೆ ಇಲ್ಲ, ಅದು ಎಲ್ಲೈತೆ ಹಾಗಾದ್ರ? ಅದ್ರಿ ಯಮುನಾ ನದಿ ಒಳಗೆ ಬಿದ್ದೈತ್ರಿ ಅಂದವ. ಅವಂಗ ಮತ್ತಷ್ಟು ಸಿಟ್ಟು ಜಾಸ್ತಿ ಆತ್ರಿ. ಅವಂಗ ಹುಚ್ಚಿಗೆ ಚಿಡ್ದೈತೇನೋ ನಿನಗೆ ಏಕನಾಥ. ನಾನು ನಿನ್ನ ನಂಬಿಕೆ ಕೊಟ್ಟೋಗಿನಪ್ಪ, ಕೈ ಮುಗಿದ್ರು ಕೊಡೋ ಏಕನಾಥ, ನನ್ನ ವಜ್ರದ ಉಂಗುರ ಕೊಟ್ಬಿಡಪ್ಪ. ಅದು ರೂಪಾಯಿ ಲೆಕ್ಕದಾಗಿಲ್ಲ, ಲಕ್ಷ ರೂಪಾಯಿ ಎಲ್ಲ, ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ ವಜ್ರ ಐತಪ್ಪ, ಕೊಟ್ಟು ಬಿಡು. ಇಲ್ರಿ ನನ್ನ ಕಡೆ ಇಲ್ಲ. ಕೇಳ್ಕೊಳ್ಳೋದು ನೋಡಿ ತಲೆ ಕೆಟ್ಟು ಅವ ಏಕನಾಥ ಮಹಾರಾಜ ಅವಾಗ ಏನ್ ಬರ್ತೈತಿ ಬಾಯಾಗಿ ಎಲ್ಲ ಬೈಗುಳಗಳನ್ನ ಆತನ ಮೇಲೆ ಸುರಿದವ. ಏಕನಾಥಿಗೆ ಏನ್ ಬರ್ತೈತಿ ಏಕವಚನದಾಗ ಬೈದ, ಕೆಟ್ಟ ಶಬ್ದಗಳಿಂದ ಬೈದ, ಆತನ ಮನಸ್ಸಿಗೆ ನಿಂದನೆ ಮಾಡುವಷ್ಟು ಬೈದ. ಅವಾಗ ಏಕನಾಥ ಮಹಾರಾಜ ಹೇಳ್ತಾರ, ಗುರುವರ್ಯ, ಮಹಾ ಶ್ರೀಮಂತನೇ, ವಜ್ರದ ವ್ಯಾಪಾರಿಯೇ, ಮಹಾಗುರುವೇ, ಯಪ್ಪ ನಿನ್ನ ವಜ್ರದ ಹರಳ ಯಮುನಾ ನದಿಯಾಗ ಐತಪ್ಪ, ನಿನಗೆ ಬೇಕಾದ್ರ ಬೈಯಾಕ ಹೋಗ್ಬೇಡ, ನಿನ್ನ ವಜ್ರದ ಹರಳ ತೆಗೆದುಕೊಡ್ತೇನೆ ಬಾ ಅಂತ ನಾವು. ದರ 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 ಕೈ ಹಿಡ್ಕೊಂಡವನ ವಜ್ರದ ವ್ಯಾಪಾರಿ ಸಂತ ಏಕನಾಥ ಮಹಾರಾಜನ ಕರ್ಕೊಂಡೋಗಿ ಯಮುನಾ ನದಿಯ ದಂಡಿ ಮೇಲೆ ನಿಲ್ಲಿಸಿದವನ ಹೇಳ್ದ, ಎಲ್ಲೈತಪ್ಪ ಕೊಡ ನನ್ನ ವಜ್ರದ ಹರಳ. ಸಂತ ಏಕನಾಥ ಮಹಾರಾಜನ ಹೆಂಡತಿಗೆ ಗಲಿಬಿಲಿ ಶುರು ಆಯ್ತ್ರಿ. ನನ್ನ ಗಂಡಗ ನನ್ನಿಂದ ಅಪಮಾನ ಆಯಿತು, ನನ್ನ ಗಂಡನಿಗೆ ನನ್ನಿಂದ ಅವಮಾನದ ಶಬ್ದಗಳು, ಕೆಟ್ಟ ಶಬ್ದಗಳು, ನಿಂದನೆಯ ಮಾತು ಬಂತಲ್ಲ ಅಂತೇಳಿ ಕೊರಗಿ ಮರಿಗಿ ಅಳಾಕ್ ಶುರು ಮಾಡಿದ್ಲು ಹೆಣ್ಣು ಮಗಳು. ಅವಾಗ ಸಂತ ಏಕನಾಥ ಮಹಾರಾಜ ಹೇಳ್ತಾನ, ಯಪ್ಪ ಶ್ರೀಮಂತ, ಒಂದು ವಜ್ರದ ಹರಳಕ್ಕಾಗಿ ನನಗಿಷ್ಟೆಲ್ಲ ನಿಂದನೆ ಮಾಡಾಕತ್ತಿ, ನಿನಗೆ ವಜ್ರದ ಹರಳು ಬೇಕಲ್ಲ, ತಂದು ಕೊಡ್ತೀನಿ ಅಂತೇಳಿ ಸಂತ ಏಕನಾಥ ಮಹಾರಾಜ ಯಮುನಾ ನದಿಯ ಒಳಗಡೆ ನಡ್ಕೊಂಡ ಹೊಂಟ.
ಹಂಗೆ ನಡ್ಕೊಂಡ ಒಳಗ ಹೊಂಟ. ಸೊಂಟದ ತನಕ ನೀರು, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ, ಎದೆಯ ಭಾಗದವರೆಗೆ ನೀರು ಬಂತು. ಇನ್ನಷ್ಟು ಮುಂದಕ್ಕೆ ಹೋದ, ಕುತ್ತಿಗೆಯ ಭಾಗಕ್ಕೆ ಬಂತು. ಇನ್ನಷ್ಟು ಮುಂದಕ್ಕೆ ಹೋದ, ಸಂಪೂರ್ಣವಾಗಿ ನದಿಯ ಒಳಗೆ ಮುಳುಗಿ ಬಿಟ್ಟಿದ್ದ ಸಂತ ಏಕನಾಥ ಮಹಾರಾಜ. ಒಂದನೇ ಬಾರಿ ತಾಯಿ ಯಮುನೆಗೆ ನಮಸ್ಕಾರ ಮಾಡ್ತಾ ಕೆಳಗಡೆ ಒಂದೇ ಸಾರಿ ಮುಳುಗ್ತಾನ. ಕೈಯಾಗ ಏನ್ ಆ ನದಿ ಒಳಗಡೆ ಇರ್ತಕ್ಕಂಥ ಬೆಳಚಿನ ಕಲ್ಲು ಇದ್ವಲ್ರಿ, ಆ ಕಲ್ಲುಗಳನ್ನು ತಗೊಂಡವನ ಮ್ಯಾಲಕ್ಕೆ ಎದ್ದವರನ್ನ ಸೀದಾ ಯಾರ ಹತ್ರ ಬಂದ? ಶ್ರೀಮಂತನ ಹತ್ರ ಬಂದವರನ್ನ ಕಣ್ಣು ಮುಚ್ಚಿ, ಕಣ್ಣು ತೆರೆದಲ್ಲ, ಕಣ್ಣು ಮುಚ್ಚಿ ಹೇಳ್ತಾನ ಶ್ರೀಮಂತಗೆ ಏನಂತ? ಯಪ್ಪ ಶ್ರೀಮಂತ, ತಗೋ ನಿಂದು ಇದ್ರಾಗ ಯಾವುದು ವಜ್ರದ ಹರಳು ಹೇಳಪ್ಪ, ನಿಂದು ತಗೋ ಅದನ್ನ ಅಂತಂದ. ಅವ ಏನು ಸಂತ ಏಕನಾಥ ಮಹಾರಾಜ ಯಮುನಾ ನದಿ ಒಳಗಡೆ ಮುಳುಗಿ ಏನ ಬೆಣಚಿನ ಕಲ್ಲು ಹಿಂಗೆ ಎಬ್ಸಿದ್ದಲ್ಲ, ಎಷ್ಟು ಕಲ್ಲುಗಳು ಕೈಯಾಗ ಬಂದಿದ್ವು, ಪ್ರತಿಯೊಂದು ಕಲ್ಲುಗಳು ಕೂಡ ವಜ್ರದ ಉಂಗುರಗಳಾಗಿದ್ವು ಒಳಗಡೆಗೆ. ಆ ಎಲ್ಲ ವಜ್ರದ ಹರಳುಗಳನ್ನು ತಗೊಂಡು ವ್ಯಾಪಾರಿ ಮುಂದ ಕೇಳ್ತಾನೆಪ್ಪ, ತಗೋ ನಿಂದ ಯಾವ್ದು ಬೇಕು, ಇನ್ನು ವಜ್ರದ ಹರಳು ತಗೋ, ಕೋಟಿ ವ್ಯಾಪಾರ ಬೆಲೆ ಬಾಳ್ತಕ್ಕಂಥ ಯಾವ್ದು ತಗೋ ಇದ್ರಾಗಂದ. ವಜ್ರದ ವ್ಯಾಪಾರಿಗೆ ಒಂದು ಕ್ಷಣ ದಂಗಾಗಿ ಹೋಗಿಬಿಟ್ಟ. ಅಯ್ಯೋ, ನಾನು ಎಷ್ಟೆಲ್ಲ ನಿಂದನೆ ಮಾಡಿಬಿಟ್ಟೆ. ಸಂತ ಏಕನಾಥ ಮಹಾರಾಜ ಸಾಕ್ಷಾತ್ ಪಾಂಡುರಂಗನ ಪರಮ ಶಿಷ್ಯನಾಗಿದ್ದ, ದೇವರೊಂದಿಗೆ ನೇರವಾಗಿ ಮಾತಾಡ್ತಿದ್ದ. ಸಾಕ್ಷಾತ್ ಪಾಂಡುರಂಗ ಏಕನಾಥನ ಸೇವೆಯನ್ನ ಮಾಡಿದ್ದ. ಎಷ್ಟು ವರ್ಷ? 12 ವರ್ಷಗಳ ಕಾಲ ಒಬ್ಬ ಮಗುವಾಗಿ ಬಂದು ಮನೆಗೆ ಬಂದು 12 ವರ್ಷ ಸೇವೆ ಮಾಡಿಸಿಕೊಂಡಿರ್ತಕ್ಕಂಥ ಏಕನಾಥನಿಗೆ ನಾನು ಏನು ತಪ್ಪಿ ಮಾತಾಡಿಬಿಟ್ನಲ್ಲ ಅಂತೇಳಿ ಆತನ ಕಾಲಿಗೆ ನಮಸ್ಕಾರ ಮಾಡಿಯಪ್ಪ, ನನಗೆ ನಿನ್ನ ವಜ್ರದ ಹರಳು ಬೇಡ, ಉಂಗುರ ಬೇಡ ಅಂತೇಳಿ ಆತನಿಗೆ ನಮಸ್ಕಾರ ಮಾಡಿ ಪ್ರತಿ ಜೀವನದುದ್ದಕ್ಕೂ ಕೂಡ ಆತನ ಸೇವೆಯನ್ನ ಮಾಡಿರ್ತಕ್ಕಂಥವನು ಶ್ರೀಮಂತ ವಜ್ರದ ವ್ಯಾಪಾರಿ. ಅಷ್ಟಕ್ಕ ಸುಮ್ಮನಾಗ್ಲಿಲ್ಲ ಏಕನಾಥ. ತಿರುಗಿ ಹೆಂಡತಿ ಬಂದಿದ್ದಲ್ರಿ ನದಿ ತನಕ. ನೋಡು, ನಿನಗೆ ಯಾವ್ದು ಬೇಕು ತಗೊಂಡ್ಬಿಡಿ, ಇವಾಗ ನಿನಗ ಎಷ್ಟು ಬೇಕು ತಗೋ, ವಜ್ರದ ಉಂಗುರ ಎಷ್ಟು ಬೇಕು ತಗೋ ಅಂತಂದ. ಗಂಡನ ಆ ಭಕ್ತಿಯನ್ನ ನೆನೆಸ್ಕೊಂಡಿರ್ತಕ್ಕಂಥ ತಾಯಿ ಹೇಳ್ತಾಳ, ಅಯ್ಯೋ ಏಕನಾಥರೇ, ನಂದು ತಪ್ಪಾಯ್ತು. ನಾನು ಇಡೀ ಬದುಕಿರೋದಕ್ಕೂ ಕೂಡ ಯಾವುದೇ ಬಂಗಾರ ಆಭರಣ ವಜ್ರ ಒಡೆಯೋರಕ್ಕೆ ಆಸೆ ಪಡೋದಿಲ್ಲ. ನನಗೆ ಸಾಕ್ಷಾತ್ ಗಂಡನೇ ನನಗೆ ಸರ್ವಸ್ವ, ಗಂಡನೇ ನನಗೆ ವಜ್ರ ಇದ್ದಂಗ, ನನಗೇನು ಬೇಡ್ರಿ ಅಂತೇಳಿ ಗಂಡನ ಪಾದಕ್ಕೆ ಬಿದ್ದು ಗೋಗರಿತಾಳ ತಾಯಿ. ಎಂಥ ಭಕ್ತರಿ ಸಂತನಾಥ ಏಕನಾಥ ಮಹಾರಾಜ. ನಮ್ಮೂನು ಭಕ್ತಿ ಅದಾವ್ರಿ.